ಇದು ಒಂದು ವ್ಯಸನ. ಇದು ಹಿಂದೆ ನಮಗೆಲ್ಲರಿಗೂ ಕೂಡ ಯುವ ಜನಾಂಗ ಗಾಂಜಾಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಂತ ಒಂದು ಇನ್ನೂ ಕೂಡ ಆತಂಕ ಇದೆ. ಇವತ್ತು ಹೊಸದಾಗಿ ಈ ಆನ್ಲೈನ್ ಗೇಮಿಂಗ್ ಏನಿದೆ ಅದಕ್ಕೆ ಇವತ್ತು ಅಡಿಕ್ಟ್ ಆಗಿದ್ದಾರೆ. ನಾವು ದಿವಸ ನೋಡ್ತಾ ಇದ್ದೀವಿ, ಆಸ್ತಿಗಳನ್ನ ಕಳ್ಕೊಳ್ತಾ ಇದ್ದಾರೆ, ಪ್ರಾಣಗಳನ್ನ ಕಳ್ಕೊಳ್ತಾ ಇದ್ದಾರೆ. ಮಕ್ಕಳು ಇವತ್ತು ಆನ್ಲೈನ್ ಗೇಮಲ್ಲೇ ಆಟ ಆಡ್ತಾ ಇದ್ದಾರೆ. ಸೊ ಇವಾಗ ನಂದು ಸರ್ಕಾರದ ಮುಂದೆ ಪ್ರಶ್ನೆ ಇರೋದು, ನೀವು ಒಂದು 2021ನೇ ಇಸ್ವಿನಲ್ಲಿ ಒಂದು ಅಮೆಂಡ್ಮೆಂಟು ತಂದಿದ್ರಿ. ಅದನ್ನು ರಾಜ್ಯ ಉಚ್ಚ ನ್ಯಾಯಾಲಯ ಆದೇಶನ ರದ್ದು ಮಾಡಿತ್ತು. ನೀವು 2023ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಹಾಕಿದ್ದೀರ. 23 ಆಯಿತು, 24 ಆಯಿತು, 25 ಆಯಿತು. ಇದೊಂದು ಬರ್ನಿಂಗ್ ಇಶ್ಯೂ ಅಂತ ಅಂದ್ಕೊಂಡು ಇದನ್ನು ಒತ್ತು ಕೊಟ್ಟು ಆ ಸ್ಟೇನ ಯಾಕೆ ವೆಕೇಟ್ ಮಾಡಿಸಿಲ್ಲ ಅನ್ನೋದು ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ನೀವೇ ಹೇಳಿದ್ದೀರಾ ಉತ್ತರದಲ್ಲಿ 8/4/25 ದಟ್ ಈಸ್ 8 ಏಪ್ರಿಲ್ ಮಾನ್ಯ ಗೃಹ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಡಿಜಿಪಿ CNN ನೇತೃತ್ವದಲ್ಲಿ ಗೇಮಿಂಗ್ ಉದ್ಯಮದ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಕಾರ್ಯಪಡೆ ರಚಿಸಲು ನಿರ್ದೇಶನ ನೀಡಲಾಗಿದ್ದು ವರದಿಯನ್ನು ನಿರೀಕ್ಷಿಸಲಾಗಿದೆ. ಏಪ್ರಿಲ್, ಮೇ, ಜೂನ್, ಜುಲೈ, ವಿ ಆರ್ ಇನ್ ದ ಮಂತ್ ಆಫ್ ಆಗಸ್ಟ್. ಒಂದು ಸಮಿತಿ ಇದನ್ನು ನೋಡಿ ಒಂದು ವರದಿ ಕೊಡೋಕ್ಕೆ 4 ಮಂತ್ಸ್ ತಗೊಂಡ್ರೆ ಇನ್ನೂ ಎಷ್ಟು ಅಮಾಯಕರು ಬಲಿಯಾಗಬೇಕು, ಇನ್ನೂ ಎಷ್ಟು ಅಮಾಯಕರು ಈ ಒಂದು ಪಿಡುಗಿಗೆ ಸಿಲುಕಬೇಕು, ಎಷ್ಟು ಪ್ರಾಣಗಳು ಹೋಗಬೇಕು, ಎಷ್ಟು ಆಸ್ತಿ ಹೋಗಬೇಕು. ಅದಕ್ಕೋಸ್ಕರ ಮನಸಭಾಧ್ಯಕ್ಷರೇ, ತಮ್ಮ ಮೂಲಕ ಗೃಹ ಸಚಿವರು ಕೇಳ್ತೀನಿ, ಹೇಗೆ ನೀವು ಡ್ರಗ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಇದ್ದೀರಾ? ಇದು ದೇರ್ ಆರ್ 2 ಟೈಪ್ಸ್. ಒಂದು ಚಾನ್ಸ್, ಗೇಮ್ ಆಫ್ ಚಾನ್ಸ್, ಇನ್ನೊಂದು ಗೇಮ್ ಆಫ್ ಸ್ಕಿಲ್. ಈ ಸುಡೋಕು ಗಿಡೋಕು ಏನು ಬರುತ್ತೆ, ಗೇಮ್ ಆಫ್ ಸ್ಕಿಲ್ ಅದು. ಇದೇ ಇವಾಗ ನನ್ನ ಮೊಬೈಲ್ನಲ್ಲೇ ಬಂದಿದೆ, ನಿನ್ನ ವ್ಯಾಲೆಟಲ್ಲಿ 1,62,000 ರೂಪಾಯಿ ಹಾಕಿದ್ದೀನಿ, ರಮ್ಮಿ ಆಡು ಅಂತ. ಎಷ್ಟು ಜನಕ್ಕೆ ಆ ಟೆಂಪ್ಟೇಷನ್ನ ರೆಸಿಸ್ಟ್ ಮಾಡೋ ಕೆಪಾಸಿಟಿ ಇರ್ತದೆ? ದೇ ಆರ್ ಟೆಂಪ್ಟಿಂಗ್ ದ ಯಂಗ್ಸ್ಟರ್ಸ್, ರಮ್ಮಿ ಆಡಿ. ಅಂಡ್ ಅನ್ಫಾರ್ಚುನೇಟ್ಲಿ ಬಹಳ ಪ್ರಖ್ಯಾತ ವ್ಯಕ್ತಿಗಳು, ಹಾಗೆ ಗುಟ್ಕಾ ಸೇವನೆ ಮಾಡಿದ ಅಕ್ಷಯ್ ಕುಮಾರು, ಶಾರುಖ್ ಖಾನು, ಅಡ್ವರ್ಟೈಸ್ಮೆಂಟ್, ಆಮೇಲೆ ಅಜಯ್ ದೇವ್ಗನ್ನು, ಇವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು. ಈ ರಮ್ಮಿ ಆಡಿ ಅಂತ ಹರ್ಭಜನ್ ಸಿಂಗು ಅಂತ ಅವರು ಕೂಡ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಇವತ್ತು ಟೆಂಪ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಈ ಆನ್ಲೈನ್ ಗೇಮ್ ಇದೆ ಅದಕ್ಕೆ ಮಕ್ಕಳು ಪಿಡುಗಾಗದೇ ಇರೋಂಗೆ ಏನು ಕ್ರಮ ತಗೊಳ್ತೀರಾ ಹೇಳಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಸುರೇಶ್ ಕುಮಾರ್ ಅವರು ಭಾಳ ಒಂದು ಉತ್ತಮವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದು ಇಡೀ ಸಮುದಾಯಕ್ಕೆ, ವಿಶೇಷವಾಗಿ ಯುವಕರಿಗೆ ಅವರ ಭವಿಷ್ಯವನ್ನೇ ಹಾಳು ಮಾಡ್ತಕ್ಕಂಥ ವಿಚಾರ ಇದು. ಯಾವ ರೀತಿ ಡ್ರಗ್ಸಿಗೆ ಅವರು ಮಾದಕ ವಸ್ತುಗಳ ವ್ಯಸನಿಗಳಾಗಿ ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ, ಅದೇ ರೀತಿ ಅದಕ್ಕಿಂತ ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗ್ತಕ್ಕಂಥ ವಿಚಾರ ಇದು. ಸರ್ಕಾರ ಇದನ್ನು ಗಮನಿಸಿಯೇ 2021ರಲ್ಲಿ ಪೊಲೀಸ್ ಆ್ಯಕ್ಟಿಗೆ ಅಮೆಂಡ್ಮೆಂಟನ್ನು ತಂದಿದ್ದಾರೆ. ಆ ಅಮೆಂಡ್ಮೆಂಟನ್ನು ತರುವಾಗ ಅದಕ್ಕೆ ಮುಂಚೆ ಪೊಲೀಸ್ ಆ್ಯಕ್ಟ್ನಲ್ಲಿ ಇದು ಬರಲಿಲ್ಲ, ಗೇಮ್ ಆಫ್ ಚಾನ್ಸ್, ಗೇಮ್ ಆಫ್ ಇದು ಅಂತೇಳಿ ಬಂದಿದೆ, ಆ್ಯಂಟಿಸಿಪೇಟ್ ಮಾಡಿರಲಿಲ್ಲ. ಆ ಸಂದರ್ಭದಲ್ಲೇ ಪೊಲೀಸ್ ಆ್ಯಕ್ಟಿಗೆ ಅಮೆಂಡ್ಮೆಂಟನ್ನು ತರ್ತಾರೆ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಗೇಮಿಂಗ್ ಮೀನ್ಸ್ ಆ್ಯಂಡ್ ಇನ್ಕ್ಲೂಡ್ಸ್ ಆನ್ಲೈನ್ ಗೇಮ್ಸ್ ಇನ್ವಾಲ್ವಿಂಗ್ all forms of wagering or betting, including in the form of tokens valued in terms of money paid before or after issue of it, or electronic means and virtual currency, electronic transfer of funds in connection with any game of chance, but does not include a lottery or wagering or betting on horse race run on any race course within or outside the state. ಇದು ಒಂದು ಅಮೆಂಡ್ಮೆಂಟನ್ನು ತಂದಿದ್ದಾರೆ. ಮುಂದುವರೆದು ಕ್ಲಾಸ್ 4ನಲ್ಲಿ, ಕ್ಲಾಸ್ 11ನಲ್ಲಿ ಇನ್ನೊಂದು ಇದನ್ನು ಪ್ರೊವಿಷನ್ಸನ್ನು ಸೇರಿಸಿದ್ದಾರೆ. ಇನ್ಸ್ಟ್ರೂಮೆಂಟ್ಸ್ ಆಫ್ ಗೇಮಿಂಗ್ ಇನ್ಕ್ಲೂಡ್ಸ್
any article used or intended to be used as a subject or means of gaming, including computers, computer systems, mobile apps, or internet or cyberspace, virtual platforms, electronic applications, software and accessory or means of online gaming. ಇದು ಅಮೆಂಡ್ಮೆಂಟ್ ತಂದು ಇದು ಭಾಳ ಉಪಯುಕ್ತವಾದಂಥ ಅಮೆಂಡ್ಮೆಂಟನ್ನು 21ರಲ್ಲಿ ತೆಗೆದುಕೊಂಡು ಕಾಂಪ್ರಹೆನ್ಸಿವ್ ಆಗಿ ತಂದಿದ್ದಾರೆ. ಆದರೆ ದುರ್ದೈವ ಏನಾಯಿತು ಅಂತ ಹೇಳಿದರೆ ಆಲ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ನವರು ಇದಕ್ಕೆ ಸ್ಟೇಗೆ ಹೋಗ್ತಾರೆ, ಸ್ಟೇನೂ ಸಿಕ್ಕತ್ತೆ. ಆಮೇಲೆ ಅಲ್ಲಿ ಆ ಸ್ಟೇನಲ್ಲಿ ಸಿಕ್ಕಿದ ಮೇಲೆ 2014/2/2022ರಲ್ಲಿ ರದ್ದು ಮಾಡ್ತಾರೆ. ಈ ಅಮೆಂಡ್ಮೆಂಟನ್ನೇ ರದ್ದು ಮಾಡ್ತಾರೆ. ಅದಕ್ಕೆ ಈಗ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೇವೆ. ತಾವು ಹೇಳಿದಾಗೆ ಈಗಾಗಲೇ 23ರಲ್ಲಿ ಹೋಗಿದ್ದು 24 ಆಯಿತು, 25ಕ್ಕೆ ಬಂದಿದೆ ಅಂತೇಳಿ. ಹೌದು, ಸ್ವಲ್ಪ ನಿಧಾನ ಆಗಿದೆ. ಆದರೆ ನಾನು ಇವರನ್ನೆಲ್ಲ ಯಾರು ಈ ಆನ್ಲೈನ್ ಗೇಮ್ಗೆ ನಡೆಸ್ತಾರೆ ಅವರನ್ನೆಲ್ಲ ನಾನು ಒಂದು ಸಭೆ ಕರೆದು ನೋಡಿ ಈ ರೀತಿ ಆಗ್ತಾ ಇದೆ, ಇದನ್ನು ನಾವು ತಡೆಗಟ್ಟಬೇಕು, ನೀವು ರೆಗ್ಯುಲೇಟ್ ಮಾಡೋದಕ್ಕೆ ನೀವು ಒಪ್ಕೊಳ್ಬೇಕು. ಯಾಕೆಂದರೆ ಈ ಆ್ಯಕ್ಟನ್ನು ನೀವು ಹೋಗಿ ಅಲ್ಲಿ ಸ್ಟೇ ಮಾಡಿದರೆ ಇದು ಸಮಾಜದ ದೃಷ್ಟಿಯಿಂದ ಇದು ಸರಿ ಆಗೋದಿಲ್ಲ ಅಂತೇಳಿ ನಾನು 8 ಏಪ್ರಿಲ್ 25ಕ್ಕೆ ಒಂದು ಸಭೆಯನ್ನು ಕರೆದು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಹೌದು ನಾವು ಒಪ್ಕೊಳ್ತೀವಿ ಅಂತೇಳಿ ಈಗ ಅವರು ಕೂಡ ಒಪ್ಕೊಂಡಿದ್ದಾರೆ. ಅದಕ್ಕೆ ನಾನು ಒಂದು ಸಮಿತಿನೂ ಕೂಡ ಈಗಾಗಲೇ ಪ್ರಣಾಮ್ ಮೊಹಾಂತಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದೇನೆ. ಅವರು ಈಗ ಸೆಪ್ಟೆಂಬರ್ನಲ್ಲಿ ರಿಪೋರ್ಟನ್ನು ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ. ಆ ರಿಪೋರ್ಟ್ ಬಂದ ನಂತರ ಈಗೇನು ನಾವು ಸುಪ್ರೀಂ ಕೋರ್ಟಲ್ಲಿ ಕೂಡ ಈಗ ನಾವು ವೆಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದು ಒಂದು ಕಡೆ ಆಗುತ್ತೆ. ಇಲ್ಲಿ ನಾವು ರೆಗ್ಯುಲೇಟ್ ಮಾಡೋದಕ್ಕೆ ಏನೆಲ್ಲ ನಾವು ಕಾನೂನುಗಳನ್ನು ಮುಂದೆ ಮಾಡ್ಬೋದು ಅನ್ನೋದಕ್ಕೂ ಕೂಡ ಈಗ ಆ ಸಮಿತಿ ರೆಕಮೆಂಡೇಷನ್ಸ್ಗಳು ಕಾಯ್ತಾ ಇದ್ದೀವಿ. ಆದ್ದರಿಂದ ಇದು ಒಂದು ಭಾಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ. ಇದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಒಂದು ಜೊತೆಗೆ ರೆಗ್ಯುಲೇಟನ್ನು ಖಂಡಿತವಾಗಿ ನಾವು ಮಾಡ್ತೇವೆ ಅನ್ನುವಂಥ, ಯಾಕೆಂದರೆ ಇದು ಡಿಫೈನ್ ಆಗಬೇಕು. ಗೇಮ್ ಆಫ್ ಚಾನ್ಸ್ ಇದೆಯಾ ಅಥವಾ ಸ್ಕಿಲ್ ಇದೆಯಾ, ಇದೆಲ್ಲ ಡಿಫೈನ್ ಆಗಬೇಕು. ಅದಕ್ಕೋಸ್ಕರನೇ ನಾವು ಇದನ್ನು ಮತ್ತೆ ಯಾರಾದರೂ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಸ್ಟೇ ತಗೊಂಡು ಮಾಡೋದಕ್ಕೆ ಅವಕಾಶ ಕೊಡದಾಗೆ ನಾವು ಇದನ್ನು ಮಾಡ್ತೇವೆ ಅಂತಕ್ಕಂಥ ಉತ್ತರವನ್ನು ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.